ಹರ ಹರ ಮಹಾದೇವ್. ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ವಿವಾಹ ವಿಳಂಬವಾಗ್ತಾ ಇದೆ, ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು ಅಂತಂದ್ರೆ, ಮಾನಸಿಕವಾಗಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ಒಬ್ಬ ಒಳ್ಳೆಯ ಗುರುಗಳ ಮಾರ್ಗದರ್ಶನ ನಮಗೆ ಸಿಗ್ತಾ ಇಲ್ಲ ಅಂತಂದ್ರೆ, ಅದರ ಜೊತೆಗೆ ಎಷ್ಟೇ ಹಣಕಾಸಿನ ವ್ಯವಸ್ಥೆ ಇದ್ರೂ ಕೂಡ ಸರಿಯಾದ ಸಮಯಕ್ಕೆ ನಮ್ಗೆ ಅನುಕೂಲ ಆಗದೆ ಇರೋದು, ಇದೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಏನು ಅಂತಂದ್ರೆ, ಯಾರಲ್ಲಿ ಗುರುತತ್ವ ಕಡಿಮೆ ಇರತ್ತಲ್ಲ, ಆ ಸಂದರ್ಭದಲ್ಲಿ ಈ ಥರದ ಸಮಸ್ಯೆಗಳು ಆಗ್ತಾ ಹೋಗ್ತವೆ. ಅದರ ಜೊತೆಗೆ ಆ ಥರದ ಎಲ್ಲ ಸಮಸ್ಯೆಗಳ ನಿವಾರಣೆ ಮಾಡೋದಕ್ಕೋಸ್ಕರ ಪುಷ್ಯರಾಗರತ್ನ ಧರಿಸೋದು ತುಂಬಾ ಉಪಯೋಗಕಾರಿ. ಯಾವಾಗ ನಾವು ಪುಷ್ಯರಾಗರತ್ನವನ್ನು ಧಾರಣೆ ಮಾಡ್ತೀವಿ, ಅವಾಗ ಒಬ್ಬ ಒಳ್ಳೆಯ ಮಾರ್ಗದರ್ಶಕ ನಮ್ಗೆ ಸಿಗ್ತಾ ಹೋಗ್ತಾರೆ. ಶಿಕ್ಷಣದಲ್ಲಿ ಉನ್ನತ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಒಳ್ಳೆಯ ಧನಾಗಮನ ಆಗ್ತಕ್ಕಂಥದ್ದು, ಅದರ ಜೊತೆಗೆ ಮಾಡ್ತಕ್ಕಂಥ ಪ್ರತಿ ಕಾರ್ಯದಲ್ಲೂ ಕೂಡ ಯಶಸ್ಸು ನೀಡ್ತಕ್ಕಂತಹ ಗ್ರಹ ಬಂದು ಗುರುಗ್ರಹ. ಬ್ರಹ್ಮಾಂಡದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತಂದ್ರೆ ಗುರುಗ್ರಹ. ಯಾವಾಗ ಗುರುವಿನ ಬ್ಲೆಸ್ ನಮ್ಗೆ ಆಗತ್ತಲ್ಲ, ನಾವು ಮಾಡ್ತಕ್ಕಂಥ ಪ್ರತಿ ಕಾರ್ಯಗಳು ಯಶಸ್ವಿ ಆಗ್ತಾ ಹೋಗ್ತವೆ. ಅದಕ್ಕೋಸ್ಕರ ನಾವು ಹೇಳ್ತಕ್ಕಂಥದ್ದು ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಸಮಯ ಶ್ರೀ ಗುರುವೇಂ ನಮಃ ಅಂತ ಗುರುಗ್ರಹದ ಆಶೀರ್ವಾದ ಸದಾಕಾಲ ನಿಮ್ಮ ಜೊತೆಗೆ ಸದಾಕಾಲ ಇರಲಿ. ಎಲ್ಲರೂ ಪುಷ್ಯರಾಗರತ್ನವನ್ನು ಧಾರಣೆ ಮಾಡಿಕೊಳ್ಳಿ. ವಿಶೇಷವಾಗಿ ಧನು ಹಾಗೂ ಮೀನ ರಾಶಿಯವರಿಗೆ ಅತ್ಯಂತ ಸೂಕ್ತವಾಗಿರ್ತಕ್ಕಂತಹ ರತ್ನ ಅಂತಂದ್ರೆ ಅದು ಪುಷ್ಯರಾಗರತ್ನ. ನಿಮ್ಗೆ ಪುಷ್ಯರಾಗರತ್ನದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ಕೆಳಗಿನ ನನ್ನ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ.